ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜನಿ ರಾಜ್ ಅಂತ. ಈ ಬಳ್ಳಾರಿಯ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಶುಭಾಶಯನ್ನ ಕೋರ್ತೀನಿ. ಈ ದಿನ ನಾನು ಬಳ್ಳಾರಿ ಜಿಲ್ಲೆಯ ಒಂದು ಕೇಸ್ ನಿಮಿತ್ತ ಬಂದಿದ್ದೀನಿ. ಮಹಿಳೆಯರ ಪರವಾಗಿ ಕರ್ನಾಟಕ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಮಹಿಳೆಯರ ದೌರ್ಜನ್ಯ ಪ್ರಕರಣಗಳನ್ನ ಇಲ್ಲಿ ತನಕ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ. ಇದೇ ತರ ಯಾಕೆ ರಾಷ್ಟ್ರೀಯ ಮಟ್ಟದ ಪುರುಷರ ಹಿತರಕ್ಷಣಾ ಸಮಿತಿ ಒಂದು ತೆಗಿಬಾರ್ದು ಅಂತೇಳಿ ಆಲೋಚನೆ ಬಂತು. ಕಾರಣ ಏನಂದ್ರೆ, ಕೆಲವು ಮಹಿಳೆಯರಲ್ಲಿ, ಎಲ್ಲರೂ ಅಲ್ಲ, ಕೆಲವು ಮಹಿಳೆಯರಲ್ಲಿ ಸುಳ್ಳು ಆರೋಪನ ಮಾಡೋದು, ಸುಳ್ಳು ಕಂಪ್ಲೇಂಟ್ ಅನ್ನ ಕೊಡೋದು, ಮನೆಯಲ್ಲಿ ಪತಿ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ರು ಕೂಡ ಕುಟುಂಬವನ್ನ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟು ಅವನ ಮೇಲೆ ಎಫ್ಐಆರ್ ಮಾಡಿಸೋದು, ಈ ತರ ತುಂಬಾ ನೋಡ್ತಾ ಇದ್ದೇವೆ. ಜೊತೆಗೆ ಹನಿ ಡ್ರಾಪ್ ಅಂತ ಕೇಸ್ಗಳು, ಹಣವಂತರನ್ನ, ಈ ಹನಿ ಟ್ರ್ಯಾಪ್, ಹಣವಂತರನ್ನ, ಶಾಸಕರನ್ನ, ಯಾರು ಹಣ ಇಟ್ಟಿರ್ತಾರೆ ಅವ್ರನ್ನ ನೋಡ್ಕೊಂಡೇ ಟಾರ್ಗೆಟ್ ಮಾಡೋದು ಕೆಲವು ಮಹಿಳೆಯರು. ಇದೇ ನಿಟ್ಟಿನಲ್ಲಿ ನನಗೆ ಕೇಸಸ್ಗಳು ತುಂಬಾ ಬರ್ತಾ ಇತ್ತು. ಮಹಿಳೆಯರ ಪರವಾಗಿ ನಾನು ಕೆಲಸ ಮಾಡೋದು. ಆ ಬಂದಂತ ಕೇಸಸ್ ವಿಚಾರದಲ್ಲಿ ಕೆಲವು ಮಹಿಳೆಯರು ಪುರುಷ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಕೂಡ ಅವನ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಮೇಡಮ್ ಅಂತ ಹೇಳುದು. ಗಂಡ ವಿತ್ ವಿಡಿಯೋ ರೆಕಾರ್ಡ್ ತೋರಿಸಿದಾಗ ಗೊತ್ತಾಗೋದು ಇದು ಸುಳ್ಳು ಆರೋಪ, ಸತ್ಯಕ್ಕೆ ದೂರವಾದದ್ದು, ಇದು ಸುಳ್ಳು ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿಂತಿದ್ದಾಳೆ ಈ ಮಹಿಳೆ ಅಂತ ಗೊತ್ತಾಗೋದು. ನನಗೂ ಕೂಡ ಬನ್ನಿ ಮೇಡಮ್ ನಾನು ಸಪೋರ್ಟಿವ್ ಆಗಿರಿ ಅಂತ ಹೇಳಿ ಗಂಡನ ಮೇಲೆ ದೌರ್ಜನ್ಯನ ಎಫ್ಐಆರ್ ಮಾಡಿಸ್ತಾ ಇದ್ದೀನಿ, ನನ್ನ ಸಪೋರ್ಟಿಗೆ ನಿಲ್ಲಿ ನೀವು ಅಂತ ಹೇಳ್ತಿದ್ಲು. ಆದ್ರೆ ವಿಡಿಯೋ ಕೆಲವೊಂದು ನೋಡಿದಾಗ ಇದು ಸುಳ್ಳು ಆರೋಪ ಅಂತ ಗೊತ್ತಾಗ್ತಿತ್ತು. ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಇದ್ದಾರೆ, ಅವರು ಕೂಡ ಅನ್ಯಾಯ ಆದಾಗ ಇಂಥದ್ದೊಂದು ಸಮಿತಿಗಳು, ಸಂಸ್ಥೆಗಳು ಬೇಕು. ಈಗ ಮಹಿಳೆಯರಿಗೆ ಮಹಿಳಾ ಆಯೋಗ ಇದೆ, ನಮ್ಮಂತ ಮಹಿಳೆಯರಿಗೆ ಹಲವಾರು ಸಂಘಟನೆಗಳಿದೆ, ಮಹಿಳೆಯರ ಪರವಾಗಿ ಸಂಘ ಸಂಸ್ಥೆಗಳಿದೆ, ಮಹಿಳಾ ಠಾಣೆಗಳಿದ್ದಾವೆ. ಪುರುಷನಿಗೂ ಬೇಕಲ್ಲವೇ? ಸರ್ಕಾರ ತುಂಬಾ ಹೋರಾಟ ಕೊಟ್ಟು ನಿಂತಿದ್ದಾರೆ, ಎಲ್ಲರೂ ಕೂಡ ನಮಗೂ ಕೂಡ ಆಯೋಗವನ್ನ ತನ್ನಿ, ಪುರುಷರ ಆಯೋಗವನ್ನ ತನ್ನಿ ಅಂತ. ಕಾನೂನು ಯೋಚನೆ ಮಾಡ್ತಿದೆ, ತರದು ಬೇಡವೋ, ಇನ್ನು ದುರ್ಬಳಕೆ ಜಾಸ್ತಿ ಆಗ್ತವಂತ. ಹಾಗಂತ ಪುರುಷ ಏನು ಕಮ್ಮಿ ಮಾಡಿಲ್ಲ ಮಹಿಳೆಯ ಮೇಲೆ ದೌರ್ಜನ್ಯ ಕೃತ್ಯಗಳು. ಪುರುಷನು ಕೂಡ ಇವತ್ತಿಗೂ ಕೂಡ ಸಣ್ಣ ಮಗು ಮೇಲೆ ಅತ್ಯಾಚಾರ ಅದು ಮಾಡ್ತಾನೆ ಬಂದಿದ್ದಾನೆ, ನೋಡ್ತಾನೂ ಇದ್ದೇವೆ. ಆದ್ರೆ ಕೆಲವೊಂದು ಪುರುಷರು ತಮ್ಮ ಮನೇಲಿ ಕೌಟುಂಬಿಕ ಕಲಹ ಇದ್ರು ಈಚೆ ಬಂದು ಹೇಳ್ಕೊಳಕ್ ಆಗುದಿಲ್ಲ, ಸಮಾಜದ ಮಧ್ಯೆ ಹೇಳ್ಕೊಳಕ್ ಆಗುದಿಲ್ಲ. ಕೆಲವೊಂದು ಸೂಸೈಡ್ ಮಾಡ್ಕೊಳ್ಳುವಂತ ಮಟ್ಟಕ್ಕೆ ಹೋಗ್ತಾರೆ. ಠಾಣೆಗೆ ಹೋದ್ರೆ ಅವಮಾನ ಆಗ್ತದೆ ಪ್ರತಿಷ್ಠಿತ ಗಂಡು ಮಕ್ಕಳು, ಗಂಡಸರಿಗೆ. ನಾನು ಅಧಿಕಾರಿಯಾಗಿದ್ದೀನಿ, ನಾನು ಹೇಗೆ ದೂರನ ಕೊಡ್ಲಿ, ಮನೇಲಿ ಹಿಂಸೆ ಪಟ್ರು ಹಿಂಸೆ ಪಟ್ಕೊಂಡೇ ಇರೋಣ ಅನ್ನೋ ತರ ಕಾಲಘಟ್ಟದಲ್ಲಿದ್ದು ನೋವನ್ನ ತಿಂತಿರುವಂತ ಪುರುಷ. ಈಗ ರೀಸೆಂಟ್ ಕಳೆದ ತಿಂಗಳಷ್ಟೇ 31 ವರ್ಷದ ನ್ಯಾಯಾಧೀಶರು ಹೆಂಡತಿಯ ಟಾರ್ಚರ್ ತಡೆಯೋಕ್ಕಾಗದೆ ಡೆತ್ ನೋಟನ್ನ ಬರೆದು ಸಾವಿಗೆ ಶರಣಾಗ್ತಾರೆ. ನ್ಯಾಯದಾನ ಮಾಡೋ ನ್ಯಾಯಾಧೀಶರೇ ಹೀಗಾದ್ರೆ ನಮ್ಮಂತವ್ರು ಸಣ್ಣವರ ಗತಿ ಏನು?